ವಾಲ್ ಮಾಡಿದ್ದಾರೆ. ವಾಲ್ ಮಾಡಿರ್ತಕ್ಕಂಥದ್ದು ಟ್ಯೂಬ್ ಲೆವೆಲ್ಗೆ ಶಿಸ್ತಾಗಿಲ್ಲ, ಮುಂದೆಗಡಿಕೆ ಬೆಂಡಾಗಿದೆ. ಆ ಮನೆಗಳು ಇದು ಎಷ್ಟು ಮಟ್ಟಿಗೆ ಸರಿ, ಇದನ್ನ ಅವನು ಯಾವ ಇಂಜಿನಿಯರ್ ನೋಡಿದ್ನೋ ನೋಡ್ಲೇ ಇಲ್ವೋ, ಅದೇನೋ ಅವನು ಇವ್ರಿಗೆ ನೋಟಿಸ್ ಕೊಟ್ಟವನೋ ಅಥವಾ ಇಲ್ವೋ, ಎಲ್ಲ ಇದನ್ನು ಬೆಂಡಾಗಿದೆ. ಈ ರೋಡ್ ನನ್ನ ಹೆಸರು ಬಸಮ್ಮ. ಹಿಂಗೆ ರೋಡಿನ ಸಮಸ್ಯೆ ತುಂಬ ಜಾಸ್ತಿ ಇದೆ. ವೆಹಿಕಲ್ಗಳು ಜಾಸ್ತಿ, ಶಬ್ದ, ರಾತ್ರಿ ಟೈಮ್ ನಿದ್ದೆ ಮಾಡೋಕ್ಕಾಗಲ್ಲ. 2 ಸಲ ಗೋಡೆ ನಮ್ಮನೆ ಗೋಡೆಗೆ ಗುದ್ದುಬಿಟ್ಟೈತೆ. ನನ್ನ ಹೆಸರು ಬಸವರಾಜ ಅಂತ. ಇದು ಕೆಲಸ ಕಾಮಗಾರಿ ಅಚ್ಚುಕಟ್ಟ ಮಾಡ್ತಾ ಇಲ್ಲ, ಅವರು ಬೇಗ ಬಿಟ್ಟು ಮಾಡ್ತಾವ್ರೆ. ಜನಕ್ಕೆ ಭಾಳ ತೊಂದರೆ ಆಗ್ತೈತೆ, ನಮಗೂ ತೊಂದರೆ ಆಗ್ತೈತೆ. ಒಂದು ನೀರು ಹಾಕಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರೆ ಜನಕ್ಕೆ. ಯಾರು ಬಂದು ಸಲೀಕವಾಗಿ ಯಾರು ಕೇಳ್ತಾ ಇಲ್ಲ. ಈ ಭಾಳ ತೊಂದರೆ ಆಗ್ತಾಯಿದೆ. ರಾತ್ರೆಲ್ಲ ಆರಾನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ನಿದ್ದೆನೇ ಬರೋಂಗೆ ಮಾಡ್ತಾವ್ರೆ. ಫುಲ್ ಟ್ರಾಫಿಕ್ಕು, ಯಾವಾಗಲೂ ಟ್ರಾಫಿಕ್ಕು, ನೀರು ಹಾಕೋದಿಲ್ಲ. ಧೂಳೆ ದಳಕ್ಕೆ ಸಿಕ್ಕಾಪಟ್ಟೆ ಧೂಳೆ ದಳ್ತೈತೆ, ಏನೂ ಇಲ್ಲ. ಇಂಥ ವಾಹನ ದಟ್ಟಣೆ ನೋಡು. ಯಾವಾಗ ಬೇಕಾದ್ರೂ ಅಕ್ಕಪಕ್ಕದವ್ರಿಗೆ ಸಾವಿಗೀಡಾಗ ಅಂತ ಸಾಧ್ಯತೆ ಇರ್ತೈತೆ. ಇಲ್ಲಿ ಯಾವುದೇ ಆದಂಥ ಮುಂಜಾಗ್ರತಾ ಕ್ರಮ ಇಲ್ಲ. ಇಲ್ಲಿ ಏನಾಗೈತೆ ಅಂತಂದರೆ, ಇಷ್ಟೊಂದು ವಾಹನ ದಟ್ಟಣೆ ಐತೆ, ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ಇದನ್ನು ಸಂಬಂಧಪಟ್ಟ ಇಲಾಖೆ ಅಂತೂ ಕೇಳೋದೇ ಇಲ್ಲ ಬಿಡ್ರಿ. ಇಲ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಚಕಾರ ಎತ್ತಿದ್ರೆ ಇಲಾಖೆಯವ್ರ ಕಡೆಯಿಂದ ಸುಮ್ಮನಿರಿಸ್ತಾರೆ. ಇಂಥ ವಾಹನ ದಟ್ಟೆಯಿಂದ ಈ ಮನೆಗೆ ಒಂದು 5-6 ಸರಿ ವೆಹಿಕಲ್ ಟಚ್ ಆಗಿದೆ. ಇವರು ತೊಂದರೆಗೀಡಾದರೆ ಇವ್ರಿಗೆ ಯಾರು ಸರ್ಕಾರ ಆಗುತ್ತಾ, ಇಲ್ಲ ಕಾಂಟ್ರಾಕ್ಟ್ ಆಗ್ತಾನ, ಇಲ್ಲ ನ್ಯಾಷನಲ್ ಹೈವೇ ಆಗ್ತಾರ? ಯಾರು ಇವ್ರಿಗೆ ತೊಂದರೆ ಆದರೆ? ಆಲ್ರೆಡಿ ತೊಂದರೆ ಆಗೈತೆ 4-5 ಸರಿ. ಇಲ್ಲಿ ನ್ಯಾಷನಲ್ ಹೈವೇನಲ್ಲಿ ಸರ್ವಿಸ್ ರೋಡು ಟೋಟಲ್ ಒಂದು 3-4 ಮೀಟ್ರ್ ಇರ್ಬೋದು. ಇದರಲ್ಲಿ ಭಾರಿ ಗಾತ್ರದ ವಾಹನ ಬರ್ತವೆ, 2 ವೀಲರ್ ಬರ್ತವೆ, ಕಾರ್ ಬರ್ತವೆ. ಅವ್ರಿಗೇನಾದ್ರೂ 2 ವೆಹಿಕಲ್ಲು ಬಂದವೆ ಅಂತಂದರೆ ಅವಾಗ ಚರಂಡೆಗೆ ಆ ಕಂಬಿಗಳು, ಆ ಕಂಬಿ ಸುಚ್ಚ ಸತ್ತೋಗ್ಬೇಕು. ಆಕ್ಸಿಡೆಂಟ್ ಆಗಂತೂ ಸಾಯಲ್ಲ. ಇವ್ರು ಮಾಡೋ ಅವೈಜ್ಞಾನಿಕ ಕೆಲಸದಲ್ಲಿ ಆ ಕಂಬಿಗಳನ್ನೇ ಸುಚ್ಚಿ ಸಾಯಿಸ್ತವೆ. ಶಾಲಾ ಮಕ್ಕಳು, ಪಾದಾಚಾರಿಗಳು ಇಂಥವ್ರೆಲ್ಲ ಬಂದಾಗ ಅವ್ರು ಎಲ್ಲಿ ಹೋಗ್ಬೇಕು? 2 ಗಾಡಿ ಇಲ್ಲಿ ಪಾಸ್ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಸೈಡ್ಗೆ ಹೋಗ್ಬೇಕು ಅಂದರೆ ಇದರಲ್ಲಿ ಬಿದ್ದು ಸಾಯಬೇಕು. ಇದಕ್ಕೆ ಇವರು ಮುಂಜಾಗ್ರತಾ ಕ್ರಮ ಏನೂ ಇಲ್ಲ. ಅಲ್ಲೆಲ್ಲ ಬೆಂಡಾಗಿದೆ, ಅದೆಲ್ಲ ಹೊರಗೆ ಬಂದಿದೆ. ಇಲ್ಲೆಲ್ಲ ಏನಾಗೈತೆ, ಹಿಂಗೆಲ್ಲ ಕ್ಯೂರಿಂಗೇ ಇಲ್ಲ. ಇಲ್ಲಿ ನೋಡ್ರಿ, ಹಾಂ ಯಾವಾದರೂ ಇದನ್ನ ಇದು ಅಂತಾರ. ಇಲ್ಲಿ ನೋಡ್ರಿ, ಹಾಂ ಹಾಂ ಪೂರ್ತಿ ಬೆಂಡಾಗ್ಬಿಟ್ಟೈತೆ. ನನ್ನ ಹೆಸರು ಬಸವರಾಜ ಅಂತ. ಇದು ಕೆಲಸ ಕಾಮಗಾರಿ ಅಚ್ಚುಕಟ್ಟ ಮಾಡ್ತಾ ಇಲ್ಲ, ಅವರು ಬೇಗ ಬಿಟ್ಟು ಮಾಡ್ತಾವ್ರೆ. ಜನಕ್ಕೆ ಭಾಳ ತೊಂದರೆ ಆಗ್ತೈತೆ, ನಮಗೂ ತೊಂದರೆ ಆಗ್ತೈತೆ. ಒಂದು ನೀರು ಹಾಕಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾವ್ರೆ ಜನಕ್ಕೆ. ಯಾರು ಬಂದು ಸಲೀಕವಾಗಿ ಯಾರು ಕೇಳ್ತಾ ಇಲ್ಲ. ಈ ಭಾಳ ತೊಂದರೆ ಆಗ್ತಾಯಿದೆ. ರಾತ್ರೆಲ್ಲ ಆರಾನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ನಿದ್ದೆನೇ ಬರೋಂಗೆ ಮಾಡ್ತಾವ್ರೆ. ಫುಲ್ ಟ್ರಾಫಿಕ್ಕು, ಯಾವಾಗಲೂ ಟ್ರಾಫಿಕ್ಕು, ನೀರು ಹಾಕೋದಿಲ್ಲ. ಧೂಳೆ ದಳಕ್ಕೆ ಸಿಕ್ಕಾಪಟ್ಟೆ ಧೂಳೆ ದಳ್ತೈತೆ, ಏನೂ ಇಲ್ಲ. ಅವರು ಬರ್ತಾರೆ, ಜೊತೆ ಮೇಲೆ ಬಿಡ್ತಾರೆ, ಸಿಂಗಲ್ ಬಿಡಲ್ಲ. ಒಂದು ಟಚ್ ಮಾಡ್ಕೊಂತಾರೆ, ಒಯ್ದಾಡ್ಕೊಂಡ್ ಅರಾಗೆ ಒಂದು 34 ಜನ ಸತ್ತೋಯ್ಯಾರೆ, ನಿದ್ದವಲ್ಲಿ ಟಚ್ ಆಗ್ಯಾವೆ.
ಸಿಕ್ಕಾಪಟ್ಟೆ ಟಚ್ ಆಗ್ಯಾವ, ಕಾರ್ಗಳು ಎಲ್ಲ ಟಚ್ ಆಗ್ಯಾವ ಸಿಕ್ಕಾಪಟ್ಟೆ. ಇನ್ನು 14 ತಿಂಗಳೇನಾಯ್ತು ಸ್ಟಾರ್ಟ್ ಆಗಿ, 14-15 ತಿಂಗಳಾಯ್ತು. ಇದು ಅಚ್ಚುಕಟ್ಟಾಗಿ ಕುಂಡ್ರಿಸಿಲ್ಲ ಅವರು, ಅಚ್ಚುಕಟ್ಟ ನೀರು ಇಲ್ಲ, ಕ್ಯೂರಿಂಗ್ ಇಲ್ಲ, ಒಂದು ಪಾಯಿಂಟ್ ಕ್ಯೂರಿಂಗ್ ಹಾಕಿಲ್ಲ. ಟ್ಯಾಪೆ ಮಾಡ್ಯವ್ರೆ ಕಾಮ್ದಂಗೆ, ಜನಕ್ಕೆ ಇದನ್ನ ಮಾಡ್ಯವ್ರೆ, ಟ್ಯಾಪೆ ಮಾಡ್ಯವ್ರೆ. ಯಾಕೆ ಹೇಳೋ, ಕಾಂಕ್ರೀಟ್ ಇದನ್ನ ಪ್ಲಾಸ್ಟಿಕ್ ಮಾಡಿಸ್ತಾರೆ, ಅಚ್ಚುಕಟ್ಟ ಮಾಡಿಲ್ಲ ಕೆಲಸ. ಇದು ಬಹಳ ತೊಂದರೆ ಆಗ್ತೈತೆ ಮುಂದ್ಗೆ. ಚೆನ್ನಾಗಿಲ್ಲ ಅಣ್ಣ, ಏನು ಇಲ್ಲ. ಅವ್ರು 10 ವರ್ಷ ಮೇಂಟೆನೆನ್ಸ್ ಅಂತ ಹೇಳ್ತಾವ್ರೆ, ಅವ್ರು ಅದ್ರೊಳಗೆ ಓನರ್ನ ಮುಳುಗೋಗ್ತಾನೆ, ಓನರ್ನ ಮುಳುಗೋಗ್ಬಿಡ್ತಾರೆ ಬಿಡ್ರಿ. ಏನಿಲ್ಲ, ಭಾಳ ತೊಂದರೆ ಆಗ್ತೈತೆ ಅಣ್ಣ. ಇದು ರಾತ್ರೆಲ್ಲ ಮನಗ್ಸಲ್ಲ ಅಣ್ಣ, ಬರೇ ಟ್ರಾಫಿಕ್ಕು, ಬರೇ ಟ್ರಾಫಿಕ್ಕು, ಬರೇ ಟ್ರಾಫಿಕ್. ಸಿಕ್ಕಾಪಟ್ಟೆ ಧೂಳಣ್ಣ, ಕ್ಲೀನಿಂಗ್ ಇಲ್ಲ, ಏನಿಲ್ಲ, ನೀರು ಬಿಡಲ್ಲ ಮೇಲೆ. ಯಾವಾಗಲೂ ನಾವು ಫೋನ್ ಮಾಡಿ 20 ಸತಿ ಫೋನ್ ಮಾಡಿ ಬಿಡ್ತಾರೆ, ಇಲ್ಲ ಬಿಡಲ್ಲ. ಭಾಳ ತೊಂದರೆ ಐತೆ, ಭಾಳ ತೊಂದರೆ ಐತೆ. ಇದು ಭಾಳ ತೊಂದರೆ ಆಗ್ತೈತೆ ಅಣ್ಣ. ಒಂದ್ ಸ್ವಲ್ಪ ದಯವಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ ಕ್ಲಿಯರ್ ಮಾಡ್ಕೊಂಡು ಕೊಡ್ಬೇಕು. ಈ ಮನೆಗೆ ಒಂದು 5-6 ಸರಿ ವೆಹಿಕಲ್ ಟಚ್ ಆಗಿದೆ. ಇವರು ತೊಂದರೆಗೀಡಾದರೆ ಇವ್ರಿಗೆ ಯಾರು ಸರ್ಕಾರ ಆಗುತ್ತಾ, ಇಲ್ಲ ಕಾಂಟ್ರಾಕ್ಟ್ ಆಗ್ತಾನ, ಇಲ್ಲ ನ್ಯಾಷನಲ್ ಹೈವೇ ಆಗ್ತಾರ? ಯಾರು ಇವ್ರಿಗೆ ತೊಂದರೆ ಆದರೆ? ಆಲ್ರೆಡಿ ತೊಂದರೆ ಆಗೈತೆ 4-5 ಸರಿ. ಕಾಮಗಾರಿ ಬಂದು ಆರ್.ಕೆ. ಚಾವಣ್ಣ ಅವ್ರಿಗೆ ಕಾಮಗಾರಿ ಗುತ್ತಿಗೆ ಆಗಿದೆ. ಅವರು ಸಬ್ ಕಾಂಟ್ರಾಕ್ಟು VIP.L ಅವ್ರಿಗೆ ಕೊಟ್ಟಿದ್ದಾರೆ. ಆ VIP.L ಅವರು ಈ ಕೆಲಸನ ಈ ಥರ ಮಾಡಿರೋದ್ರಿಂದ ಇದನ್ನು ಸಂಬಂಧಪಟ್ಟ ಇಲಾಖಾಧಿಕಾರಿಗಳನ್ನ ಇಂಥವ್ರನ್ನ ಗುತ್ತಿಗೆ ರದ್ದುಪಡಿಸ್ಬೇಕು, ಅಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಯಾಕೆ ಅಂದರೆ ಇದು ಕೋಟ್ಯಾಂತರ ಜನ ಓಡಾಡ್ತಕ್ಕಂಥ ರಸ್ತೆ, ಒಂದು ದಿನಕ್ಕೆ ಕೋಟಿಗಟ್ಟಲೆ ಓಡಾಡ್ತಕ್ಕಂಥ ಜನಸಂಖ್ಯೆ. ಅಂಥ ರಸ್ತೆನ ಇಂಥ ಅಧ್ವಾನ ಸ್ಥಿತಿಲಿ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಎಷ್ಟು ಮಟ್ಟಿಗೆ ಸರಿ? ಇದನ್ನು ಕೇಳೋರು ಕನ್ಸಲ್ಟು ಇಲಾಖೆಯವ್ರು ಇಲ್ವಾ? ಆ ಇಲಾಖೆಯವನು ಎಲ್ಲ ಬಿಗಿಯಾಗಿ ದುಡ್ಡು ಕೊಟ್ಟಿದ್ದಾರೆ, ಹೊಟ್ಟೆ ತುಂಬ ಉಂಡು ಬಿಟ್ಟಿದ್ದಾನೆ, ಯಾಕೆ ಬಂದು ನೋಡೋಣ ಅಂತೇಳಿ ಮನೆಯಲ್ಲೆಲ್ಲ AC ರೂಮಲ್ಲಿ ಮಲ್ಕೊಂಡಿರಬೇಕು. ನಾನು ಸಮೇತ ಆತನಿಗೆ ದೂರವಾಣಿ ಮೂಲಕ ಕರೆ ಮಾಡಿ, ಏನಪ್ಪ ಇಲ್ಲಿ ಜಲ್ಲಿ WMM ಇದೆಲ್ಲ ಅಳ್ದಿರ್ತಕ್ಕಂಥದ್ದು, ಇದು ನೋಡಿದ್ರೆ ಎಲ್ಲದನ್ನು ಕಾಲಲ್ಲಿ ಹಿಂಗಂದ್ರೆ ಬರ್ತೈತೆ, ಏನಪ್ಪ ಇದನ್ನು ನೋಡ್ತೀಯ ಅಂದರೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತೀನಿ ಅಂತ ನನಗೆ ಹೇಳ್ದೆ. ಆಯ್ತಪ್ಪ, ನನ್ನ ಅಡ್ರೆಸ್ ಪೂರ್ತಿ ಕೊಡ್ತೀನಿ, ನೀನು ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡು. ನಾನು ಸಾರ್ವಜನಿಕವಾಗಿರ್ತಕ್ಕಂಥದ್ದನ್ನ ಕೇಳಿದ್ದೀನಿ ಬಿಟ್ಟರೆ ನಿನ್ನ ಯಾವುದೇ ಆಯಿತು ಕೆಲಸ ಮಾಡಿಲ್ಲ, ಅವರು ದುಡ್ಡು ಕೊಡು ಅಂತ ನಿನ್ನ ಆಮಿಷ ಒಡ್ಡಿಲ್ಲ. ನೀನು ಸಾರ್ವಜನಿಕರ ಕೊಡ್ತಕ್ಕಂಥ ಕೂಲಿ ಹಣದಲ್ಲಿ ನೀನು ಇದೆಯಾ, ನೀನು ಬಂದು ನೋಡಪ್ಪ ಅಂತ ಹೇಳಿದ್ಕೆ ಅವರು ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಾನು ಇನ್ನೂ ದೂರ ದಾಖಲು ಮಾಡಬೇಕು. ಇನ್ನು ನೋಡ್ರಿ, ಇಲ್ಲಿ ಯಾರಿವಲ್ಲಿ ನಿಲ್ಸವ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಟ್ಯಾಪೆ ಕೆಲಸ, ಇಲ್ಲಿ ನೋಡ್ರಿ, ಕ್ಯೂರಿಂಗೇ ಇಲ್ಲ ಬಿಡ್ರಿ. ಈ ಒಂದು ನೋಡ್ರಿ, ಈ ವಾಲಲ್ಲಿ ಆ ಕಡೆ ಹಂಗಾಗಿದೆ, ಈ ಕಡೆ ಇಲ್ಲಿ ನೋಡ್ರಿ. ಏನು ಇಂಥ ಕಳಪೆ ಕಾಮಗಾರಿನ ಇಂಥ ಕಂಪ್ನಿಯವನಿಗೆ ಕೊಟ್ಟು ಕೆಲಸ ಮಾಡಿದಾಗ ಇಂಥ ಕಂಪ್ನಿಯವನ್ನ ಸಂಬಂಧಪಟ್ಟ ಇಲಾಖೆ ಕರೆಸಿ ಅವನಿಗೆ ತೋರಿಸಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ನೆಕ್ಸ್ಟು ಇಂಥ ಸಾರ್ವಜನಿಕರ ಕೆಲಸ ಅನ್ಯಾಯ ಆಗಬಾರ್ದು. ಇದು ನೋಡ್ರಿ, ಪೂರ್ತಿ ಇಲ್ಲಿ ಲಾಕ್ ಆಗೋಂಥ ಜಾಗದಲ್ಲಿ ಒಂದು 4 ಇಂಚು ಈಚೆ ಬಂದೈತೆ ಈ ವಾಲು. ಇದು ಇಲ್ಲಿ ನಿಲ್ಲ ಅಂತ ಸಾಧ್ಯತೆ ಇಲ್ಲ. ಇದು ಬಂದು ಹೊರಗಡೆ ಬಂದಿದೆ, ಇದು ಹೊರಗಡೆ ಬಂದಿದೆ, ಒಂದಕ್ಕೊಂದು ಮ್ಯಾಚ್ ಇಲ್ಲ, ಒಂದಕ್ಕೊಂದು ಲಾಕ್ ಆಗಿಲ್ಲ, ಮತ್ತು ಬೆಂಡ್ ಆಗಿದೆ. ಅದೆಲ್ಲ ಟ್ಯಾಪೆ ಕೆಲಸ ನೋಡ್ರಿ. ಒಂದಕ್ಕೊಂದು ಲಾಕ್ ಆಗಿಲ್ಲ. ಇದು ಆಲ್ರೆಡಿ ಈಚೆ ಬಂದಿದೆ, ಇದ್ರ ಮೇಲೆ ಇದಿಲ್ಲ. ಅದು ಈಚೆ ಬಂದೈತೆ, ಇಲ್ಲಿ ಲಾಕ್ ಇಲ್ಲ. ಅಲ್ಲಿ ಮೇಲ್ಗಡೆಗೂ ಒಂದಕ್ಕೊಂದು ಲಾಕೇ ಆಗಿಲ್ಲ. ಎಲ್ಲ ಅವೈಜ್ಞಾನಿಕವಾದಂಥ ಕೆಲಸ. ನೋಡು, ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ಬ್ರಿಡ್ಜ್ ಪಕ್ಕದಲ್ಲಿ ಈ ವೆಟ್ಪಿಕ್ಸು ಮತ್ತು WMM ಹಾಕಿದ್ದಾರೆ. ಇದಕ್ಕೆ ಯಾವುದೇ ಆದಂಥ ರೋಲ್ ಇಲ್ಲ, ಏನಿಲ್ಲ. ನೋಡೋದಕ್ಕೆ ನೆಪ ಮಾತ್ರಕ್ಕೆ ಮಿಷನ್ವೆರಿ ಇದೆ ಸೈಡಲ್ಲಿ. ಆದರೆ ಕೆಲಸ ಮಾಡಿರ್ತಕ್ಕಂಥ ಇದನ್ನು ನೋಡಿದ್ರೆ ಯಾವುದೇ ಆದಂಥ ನೋಡ್ರಿ ಗೇಯ್ಬೋದು. ಇಲ್ಲಿ ನೋಡ್ರಿ, ಗೇಯ್ಬೋದು. ಈ ಗೇಮೇ ಮಾಡಿದ್ರು ಎಷ್ಟೋ ಚೆನ್ನಾಗಿರ್ತೈತೆ. ಅಂಥ ಗಲೀಜು ಕೆಲಸನ ಈ ಕಂಪ್ನಿಯವರು ಮಾಡ್ತಾವ್ರೆ.
ಇದ್ರ ಬಗ್ಗೆ ನಾವು ಅವ್ರು ಯಾರೋ ಮಹೇಂದ್ರಪ್ಪ ಆರ್ಯಿವಾಲ್ ಇಲಾಖೆಯವರು ಅವ್ರಿಗೆ ಮಾಡಿದ್ರೆ, ದೂರವಾಣಿ ಮೂಲಕ ಅವರಿಗೆ ಕರೆ ಮಾಡಿದ್ರೆ ಕೇರ್ಲೆಸ್ ಪಾರ್ಟಿ. ಆತ ಇದುವರೆಗೂ ಅದೆಷ್ಟು ಸರಿ ವಿಸಿಟ್ ಕೊಟ್ಟು ಅದನ್ನು ಟೆಸ್ಟಿಂಗ್ ಅದೆಷ್ಟು ಸರಿ ಮಾಡಿದಾನೋ ಅದೇನು ಮಾಡಿದಾನೋ ಒಂದು ಗೊತ್ತಿಲ್ಲ. ಯಾವುದೇ ಒಂದು ಇದಾದ್ರೂ ಈ ಒಂದು ಕೆಲಸನೂ ನಡೀತಿಲ್ಲ. ಇದು WMM ಅಂತಾರೆ, ಅದರಲ್ಲಿ ಈ ವೆಟ್ ಮಿಕ್ಸ್ಗಿಂತಲೂ ಕಡಿಯಾಗೈತೆ. ಇವರು ಎಂ ಪಿ ಅವರು, ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ MP ಅವರು ಇದನ್ನು ಕಾಮಗಾರಿ ತಗೊಂಬಂದರು. ಈ ಕಾಮಗಾರಿ ತಗೊಂಬಂದರೆ ಮಂದಗತಿಯಲ್ಲಿ ನಡೀತಲೇ ಐತೆ. ಆದರೂ ಇಲ್ಲಿ ಇದು ಸ್ಟಾರ್ಟ್ ಆದಮೇಲೆ ಒಂದು 30-40 ಜನ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಪಕ್ಕದಲ್ಲಿ ಶೈಕ್ಷಣಿಕವಾದಂಥ ನಮ್ಮ ಉಗ್ರೇಗೌಡರು ದಾನ ಕೊಟ್ಟಿರ್ತಕ್ಕಂಥ ಒಂದು ಶಾಲೆ ಇದೆ. ಆ ಶಾಲೆ ಮಕ್ಳಿಗೂ ತುಂಬ ತೊಂದರೆ ಆಗ್ತೈತೆ, ಪೊಲ್ಯೂಷನ್ ಆಗ್ತೈತೆ. ಇವರು ಮಂದಗತಿಯಲ್ಲಿ ಇಲ್ಲಿಗೆ 1-1.5 ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾವ್ರೆ. ಇವ್ರು ಯಾರು ಹೇಳೋವ್ರಿಗೂ ಕೇಳೋರು ಯಾರೂ ಇಲ್ಲ. ಯಾವುದೇ ಒಂದು ಕೇಳಕ್ಕೆ ಹೋದ್ರೂ ಸ್ಪಂದಿಸಲ್ಲ. ಇಲ್ಲಿರ್ತಕ್ಕಂಥ ಇವರು ಏನಾಗಿದೆ ಅಂತಂದರೆ ಕನ್ಸಲ್ಟ್ ಇವರು ಯಾವುದೇ ಆದಂಥ ಕ್ವಾಲಿಟಿ ಕೆಲಸನ ಮಾಡ್ತಾ ಇಲ್ಲ. ಉದಾಹರಣೆಗೆ ಏನಪ್ಪ ಅಂತಂದರೆ ಇಲ್ಲಿ WMM ಅಳ್ಳಿದ್ದಾರೆ, ವೆಟ್ ಮಿಕ್ಸನ್ನು ಅಳ್ಳಿದ್ದಾರೆ WMM. ಇಲ್ಲಿ ನೋಡ್ರಿ, ಯಾವುದೇ ಆದಂಥ ರೋಲ್ ಆಗಿಲ್ಲ. ಇಂಥ ನ್ಯಾಷನಲ್ ಹೈವೇ ಅಥಾರಿಟಿ ಕೆಲಸ ಇದಕ್ಕೆ ಕೇಳೋವ್ರೇ ಇಲ್ಲ. ಇದ್ರ ಜೊತೆಗೆ ಯಾವುದೇ ಆದಂಥ ರೋಲ್ ಇಲ್ಲ, ಆ WMMಗೆ ಅದರದ್ದೇ ಆದಂಥ ಕ್ವಾಂಟಿಟಿ ಇಲ್ಲ, ಮತ್ತು ಕ್ವಾಲಿಟಿ ಕೆಲಸ ಇಲ್ಲವೇ ಇಲ್ಲ ಬಿಡ್ರಿ. ಅದನ್ನು ಕೇಳೋಕ್ಕೆ ಆಗೋದೇ ಇಲ್ಲ. ನೀವು ಮುಂದೆ ಬಂದು ತಾವುಗಳು ಹೋಗ್ತಾ ಇದನ್ನು ನೋಡಿದ್ರೆ ನಾಮಕಾವಸ್ಥೆ ಕೆಲಸ ಹಳ್ಳೀಲಿ ಜಲ್ಲಿ ರೋಡ್ಗಿಂತ ಕಡೆಯಾಗಿದೆ. ಈ ಕೆಲಸ ಹಳ್ಳೀಲಿ ಮಾಡ್ತಕ್ಕಂಥ ಜಲ್ಲಿ ರಸ್ತೆಗಿಂತ ಕಡೆಯಾಗಿದೆ. ಇಲ್ಲಿ ತಾವು ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತೀನಿ ಅಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ಆದಂಥ ಇದು ನ್ಯಾಷನಲ್ ಹೈವೇ ಕೆಲಸನ ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇದು ರೋಡನ್ನು ಮಳೆಗಾಲ ನಡೆಸಿದಾಗ ರೋಡ್ ಮೇಲೆ ಬರ್ತಕ್ಕಂಥ ಭಾರಿ ಗಾತ್ರದ ವಾಹನಗಳು ಬಂದರೆ ಕುಸಿಯೋಂಥ ಸಾಧ್ಯತೆ ಇರ್ತೈತೆ. ಮತ್ತೇನು ಈ ನ್ಯಾಷನಲ್ ಹೈವೇ ಅಥಾರಿಟಿ ರೋಡ್ ಮಾಡಿದ್ರೂ ಜನಸಾಮಾನ್ಯವರಿಗೆ ತೊಂದರೆನೇ ಒಡ್ಡುತ್ತೆ ಬಿಟ್ಟರೆ ಬೇರೆ ಏನು ಮಾಡಲ್ಲ. ಇದು ತೊಂದರೆ ಆಗ್ತೈತೆ, ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ MP ಸಾಹೇಬರು ಈಗ ಇದನ್ನು ಹಾಕ್ಕೊಂಡು ಕೆಲಸನ ತಂದು ಇದನ್ನು ಕೆಲಸನೂ ಮಾಡಿ ಜಾಸ್ತಿ ತೊಂದರೆ ಆಗ್ತಾಯಿತ್ತು ಜನಸಾಮಾನ್ಯವರಿಗೆ. ಇದುವರೆಗೂ ಈ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಮುಂಚೆ ಏನು ಆಕ್ಸಿಡೆಂಟ್ ಆಗಿದ್ವೋ ಅದ್ರ 100 ಪಟ್ಟಾಗಿದ್ದಾವೆ. ಈ ಆಕ್ಸಿಡೆಂಟ್ ಆದರೆ ಅದಕ್ಕೆ ಇವ್ರಿಗೆ ಯಾವ ಥರ ವರ್ಕ್ ಆರ್ಡ್ರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರಿಗೆ ಆ ಸತ್ತಂಥವರು ಕೇಳೋರೇ ದಿಕ್ಕಿರಲ್ಲ. ಇವ್ರೇನು ಮಾಡಿಬಿಡ್ತಾರೆ, ಹೈ ಲೆವೆಲ್ಲಾಗೆ ಅಫಿಷಿಯಲ್ಲು ಪೊಲೀಸ್ ಇಲಾಖೆಗೆ ಕಮ್ಯುನಿಕೇಷನ್ ಮಾಡ್ಕೊಂಬಿಟ್ಟು ಇವ್ರದೇ ಆದಂಥ ಕೇಸ್ನ ಹ್ಯಾಂಡ್ಲ್ ಮಾಡಿ ಸುಮ್ಮನೆ ಆಗ್ತಾರೆ. ಸತ್ತವ್ರಿಗಂತೂ ದಿಕ್ಕೇ ಇಲ್ಲ. ಇಲ್ಲಿ ನೋಡ್ರಿ, ಇದು ನ್ಯಾಷನಲ್ ಹೈವೇ ಅಥಾರಿಟಿ ಕೆಲಸ. ಇದನ್ನು ನೋಡ್ತಕ್ಕಂಥ ಕನ್ಸಲ್ಟ್ ಇಂಜಿನಿಯರ್ ಇಲ್ಲ. ಇದು ಹಳ್ಳಿಗಾಡಿಗಿಂತ ರಸ್ತೆಗಿಂತಲೂ ವರಸ್ಟ್ ಆಗಿದೆ. ಅಂದರೆ ಸಾಮಾನ್ಯವಾಗಿ 5 ಲಕ್ಷದ ಕೆಲಸ ಮಾಡ್ತಾರೆ ಈ ಟೈಪ್ ಹಳ್ಳಿನಲ್ಲಿ. ಆ ಮಣ್ಣಿನ ಜಲ್ಲಿ ರಸ್ತೆನ ಸಾಮಾನ್ಯವಾದ ವರ್ಕಿಗಿಂತಲೂ ಕಡೆಯಾಗಿದೆ. ಈ WMMನ ಸರಿಯಾದ ರೀತಿಯಲ್ಲಿ ಕ್ವಾಂಟಿಟಿ ಪರ್ಪೋಷನ್ನ ಹಾಕ್ಕೊಂಡು ಇದನ್ನು ಇದು ಮಾಡಿ ನೀರನ್ನು ಹಾಕ್ಕೊಂಡು ರೋಲರ್ನ ಇದು ಮಾಡಿ ಅದರದೇ ಆದಂಥ ಇದಕ್ಕೆ ಪ್ರೆಸ್ ಮಾಡೋ ಅಂಥ ಇದಕ್ಕೆ ಮಾಡಬೇಕು. ಇಲ್ಲಿ ಯಾರು ಕೇಳೋರೇ ಇಲ್ಲದ್ರಿಂದ ಸುಮ್ಮನೆ ಜಲ್ಲಿ ಹಾಕೊಂಡ್ರು ಇದು ಮಾಡಿದ್ರು ಕೆಲಸ ಮುಗಿಸ್ತಾ ಇದ್ದಾರೆ.